ರಾಜ್ಯದಲ್ಲಿ ಅನ್ನದಾತರ ಸರಣಿ ಆತ್ಮಹತ್ಯೆಗಳಾಗ್ತಾ ಇವೆ. ಸಾಲ ಮನ್ನಾ ಪರಿಹಾರ ಸಿಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ರೈತರು. ಸಾಲ ಮನ್ನಾ ಪರಿಹಾರ ಸಿಗದೆ ಆತ್ಮಹತ್ಯೆಗೆ ಶರಣು. ಕಳೆದ 15 ತಿಂಗಳಿನಲ್ಲಿ ಒಟ್ಟು 1182 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತೀವ್ರ ಬರ, ಬೆಳೆ ಹಾನಿ, ಸಾಲದ ಹೊರಗೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಏಪ್ರಿಲ್ 1, 2023ರಿಂದ ಜುಲೈ 4ರವರೆಗೆ ರೈತರ ಸೂಸೈಡ್ ಸಂಖ್ಯೆ 1182. ಇವತ್ತು ಸಿಎಂಗೆ ಕಂದಾಯ ಇಲಾಖೆ ವರದಿ ಸಲ್ಲಿಸುತ್ತೆ. ಕಳೆದ 15 ತಿಂಗಳಲ್ಲಿ ನಡೆದಂತಹ ರೈತರ ಆತ್ಮಹತ್ಯೆ ಪ್ರಕರಣದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುತ್ತೆ. ಇವತ್ತು ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಿದ್ದರಾಮಯ್ಯ ಸಭೆ ಕೂಡ ನಿಗದಿಯಾಗಿದೆ. ಬೆಳಗಾವಿಯಲ್ಲಿ 122 ರೈತರು, ಹಾವೇರಿಯಲ್ಲಿ 120 ರೈತರು, ಧಾರವಾಡದಲ್ಲಿ 101 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಉಡುಪಿಯಲ್ಲೂ ಕೂಡ ಸದ್ಯಕ್ಕೆ ಬಂದಂತಹ ವರದಿಯಲ್ಲಿ ಯಾವುದೇ ಕೇಸ್ಗಳಿಲ್ಲ. 2003ರಲ್ಲಿ ಪರಿಹಾರ ತಡೆಯಲು ಅರ್ಹ ಅಂತ ಪರಿಗಣಿಸಲಾಗಿದೆ. 161 ಕೇಸ್ಗಳಲ್ಲಿ ಪರಿಹಾರಕ್ಕೆ ಅರ್ಹರಲ್ಲ ಅಂತ ತಿರಸ್ಕರಿಸಲಾಗಿದೆ. 9 ಪ್ರಕರಣ ಪರಿಹಾರ ವಿತರಿಸಲು ಡಿಸಿಗಳ ಹಂತದಲ್ಲಿದೆ. ಅದರಲ್ಲಿ 18 ಪ್ರಕರಣದಲ್ಲಿ ಪರಿಹಾರ ವಿತರಿಸುವ ಕುರಿತು ತೀರ್ಮಾನ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಿದು ಕಳೆದ 15 ತಿಂಗಳಲ್ಲಿ ಒಟ್ಟು 1182 ರೈತರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಜೊತೆ ಸಭೆ ಕೂಡ ಇದೆ. ಈ ಸಭೆಯ ಪ್ರಾಮುಖ್ಯತೆ ತಿಳಿಸ್ತಾ ಹೋಗೋದಾದ್ರೆ ಏನೆಲ್ಲ ಚರ್ಚೆಗಳ ಆಗತ್ತೆ? ವೀಣಾ, ಅತಿಯಾಗಿರ್ತಕ್ಕಂಥ ಕೃಷಿ ವೆಚ್ಚ ಮತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬರದೇ ಇರುವಂತ ಕಾರಣಕ್ಕಾಗಿ ಮತ್ತು ಬ್ಯಾಂಕ್ ಸಾಲಗಳ ಮರುಪಾವತಿ ಮಾಡಲಿಕ್ಕೆ ಕಷ್ಟವಾಗ್ತಾ ಇರುವಂತಹ ಹಿನ್ನೆಲೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತದ್ದು ಅತ್ಯಂತ ಆತಂಕಕಾರಿಯಾಗಿರುವಂತ ವಿಚಾರ. ಕಳೆದ 15 ತಿಂಗಳ ಅವಧಿಯಲ್ಲಿ, ಅಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಅವಧಿಯಲ್ಲಿ ಸುಮಾರು 1182 ರೈತರು ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂತ ಮಾಹಿತಿಗಳು ಲಭ್ಯವಾಗಿದೆ. ಕಳೆದ 15 ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಗಾಬರಿ ಹುಟ್ಟಿಸ್ತಕ್ಕಂಥ ವಿಚಾರ ಅಂದ್ರೂ ಕೂಡ ತಪ್ಪಾಗಲಾರದು. ರಾಜ್ಯದಲ್ಲಿ ತೀವ್ರವಾಗಿರ್ತಕ್ಕಂಥ ಬರಗಾಲ, ಬೆಳೆ ಹಾನಿ, ಸಾಲದ ಹೊರೆ, ಹೀಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ 2023 ಏಪ್ರಿಲ್ 1ರಿಂದ ಅಂದ್ರೆ ಜುಲೈ 7ರವರೆಗೆ, ಜುಲೈ 4ರವರೆಗೆ ಒಟ್ಟು 1182 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಅಧಿಕೃತ ಮಾಹಿತಿಯನ್ನ ಕಂದಾಯ ಇಲಾಖೆಯಾಗಲಿ ಸಿದ್ಧಪಡಿಸಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗತ್ತೆ. ಅತ್ಯಂತ ಆತಂಕಾರಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದ್ರೆ ಸುಮಾರು 122ರಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಹಾವೇರಿಯಲ್ಲಿ 120 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತು ಧಾರವಾಡದಲ್ಲಿ 101 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಉಡುಪಿ, ಹೀಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದ ರೈತರು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತ ದಾಖಲೆಗಳನ್ನ ಕಂದಾಯ ಇಲಾಖೆ ಸಿದ್ಧಪಡಿಸಿದೆ. ಅಂದ್ರೆ ರಾಜ್ಯ ಸರ್ಕಾರ ರೈತರ ಬದುಕನ್ನ ಹಸರು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಸರ್ಕಾರ ಹೇಳ್ತಾ ಇರುತ್ತೆ. ಆದ್ರೆ ಗಂಭೀರವಾಗಿರ್ತಕ್ಕಂಥ ಪ್ರಯತ್ನಗಳು ಸಕಾರಾತ್ಮಕವಾಗಿರುವಂತ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಕಾರಣಕ್ಕಾಗಿಯೇ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿಯಾಗಿರುವಂತ ಬೆಳವಣಿಗೆ. ಅಂದ್ರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಗಣನೀಯವಾಗಿ ಹೆಚ್ಚಾಗ್ತಿರ್ತಕ್ಕಂಥ ಏನು ಕೃಷಿ ವೆಚ್ಚ, ಇದಕ್ಕೆ ಬಹಳ ದೊಡ್ಡ ಕಾರಣ. ಮತ್ತು ಸಾಲ ಮರುಪಾವತಿ ಮಾಡ್ಲಿಕ್ಕೆ ಸಾಧ್ಯವಾಗದಿರುವಂತ ಹಿನ್ನೆಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ಈ ಬಗ್ಗೆ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.